ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇನ್ನೂವರೆಗೆ ನಮಗೆ KE ವತಿಯಿಂದ KCET BNYSನ 2024 ಏನು ಕಟ್ ಆಫ್ ಲಿಸ್ಟ್ ಅದಲ್ಲ, ಕಾಲೇಜ್ ವೈಸು ಕ್ಯಾಟಗರಿ ವೈಸು ಇನ್ನೂವರೆಗೆ KE ನಮಗೆ ನೀಡಿಲ್ಲ ಮತ್ತು ವೆಬ್ಸೈಟ್ದಲ್ಲಿ ಇನ್ನೂವರೆಗೆ ಯಾವುದೇ ರೀತಿಯಾದಂಥ ಅಪ್ಡೇಟ್ ಕೂಡ ಕಾಣಿಲ್ಲ. ನಾವು ಕೂಡ ಪ್ರಯತ್ನ ಮಾಡಿದ್ದೀವಿ, ನೀವು ಕೂಡ ಪ್ರಯತ್ನ ಮಾಡಿರ್ಬೋದು. ಅಲ್ಲಿ ನಾವು ಕಾಂಟ್ಯಾಕ್ಟ್ ಕೂಡ ಮಾಡಿದ್ವಿ, ಇಮೇಲ್ ಕೂಡ ಮಾಡಿದ್ವಿ ಮತ್ತು ಆಗ ಅವ್ರು ಹೇಳಿದ್ರು ಅಪ್ಡೇಟ್ ನಾವು ಕೊಡ್ತೇವೆ ಅಂಥೇಳಿ. ಆದರೆ ಇನ್ನೂವರೆಗೆ ಯಾವುದೇ ರೀತಿಯಾದಂಥ ಅಪ್ಡೇಟ್ ನಮಗೆ ಬಂದಿಲ್ಲ. ಅದರ ಸಲುವಾಗಿ ನಾವು ಇನ್ನು ಮುಂದಿನ ಸ್ಟೆಪ್ಗೆ ಹೋಗ್ತಾ ಇದ್ದೀವಿ. ಈಗ ಸದ್ಯದಲ್ಲಿ ನಾವು KE ಮೇಲೆ ಒಂದು RTI ಫೈಲ್ ಮಾಡ್ತಾ ಇದ್ದೇವೆ. RTI ಅಂದರೆ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್. ಇದಕ್ಕೆ ಮಾಹಿತಿ ಹಕ್ಕು ಅಂಥೇಳಿ ಕೂಡ ಕರೀತಾರೆ. ಸಂವಿಧಾನ ನಮಗೆ ಇದೊಂದು ಬಹಳಷ್ಟು ಪವರ್ಫುಲ್ ಆದಂಥ ಒಂದು ಹಕ್ಕನ್ನು ನೀಡಿದೆ. ಇದರಲ್ಲಿ ನಾವು ಗ್ರಾಮ ಪಂಚಾಯತಿಯಿಂದ ಹಿಡಿದು ಪ್ರೈಮ್ ಮಿನಿಸ್ಟರ್ ಮತ್ತು ರಾಷ್ಟ್ರಪತಿವರೆಗೆ ಯಾವುದೇ ಬೇಕಾದಂಥ ಮಾಹಿತಿಯನ್ನು ಕೂಡ ನಾವು ತೆಗೆಸ್ಬೋದು. ಯಾವುದೇ ಗೋರ್ಮೆಂಟ್ ಡಾಕ್ಯುಮೆಂಟೇಷನ್ ಏನಿರ್ತದಲ್ಲ, ಪ್ರತಿಯೊಂದನ್ನು ಕೂಡ ನಾವು ಈ ಮಾಹಿತಿ ಹಕ್ಕು ಅಡಿಯಲ್ಲಿ ನಾವು ಎಲ್ಲವನ್ನು ತೆಗೆಸ್ಬೋದು. ಅದರ ಸಲುವಾಗಿ ನಮ್ಮ ಹತ್ರ ಇನ್ನೂವರೆಗೆ 2023 ಮತ್ತು 24 2 ವರ್ಷದ ಯಾವುದೇ ಡಾಟಾ ಇಲ್ಲ. ಆನ್ಲೈನ್ದಲ್ಲಿ ಎಲ್ಲಿಯೂ ಡಾಟಾ ಅವೈಲೇಬಲ್ ಇಲ್ಲ. ಯಾವ ರೀತಿ ಆಪ್ಷನ್ ಎಂಟ್ರಿ ಆಗಿತ್ತು ಮತ್ತು ಯಾವ ರೀತಿ ಸೀಟ್ಗಳ ಹಂಚಿಕೆ ಆಗಿತ್ತು ಅನ್ನೋದು, ಕೌನ್ಸಿಲಿಂಗ್ ಯಾವ ರೀತಿ ಬಂದಿತ್ತು ಮತ್ತು ಎಷ್ಟು ಕಟ್ ಆಫ್ ಬಂದಿತ್ತು ಅನ್ನೋದು ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ಅದರ ಸಲುವಾಗಿ ಈ RTI ಫೈಲ್ ನಾವು ಮಾಡ್ತಾ ಇದ್ದೇವೆ. ಈ ಕಂಪ್ಲೀಟ್ ವಿಡಿಯೋದಲ್ಲಿ ನೀವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಆ್ಯಸ್ ಅ ಸ್ಟೂಡೆಂಟ್ ಆಗಿ ಈ ಮಾಹಿತಿ ಹಕ್ಕು ಅಥವಾ RTI ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟನ್ನು ನಾವು ಯಾವ ರೀತಿ ಬಳಸ್ಬೋದು ಅಂಥೇಳಿ ಮತ್ತು ಯಾವ ರೀತಿ RTI ಫೈಲ್ ಮಾಡ್ಬೋದು ಅಂಥೇಳಿ ಕೂಡ ಒಂದು ಉದಾಹರಣೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಇದರ ರಿಸಲ್ಟ್ ಏನಿದೆ, ಇದರ ಇನ್ಫಾರ್ಮೇಷನ್ ಏನದ, ಅವರು ಮ್ಯಾಕ್ಸಿಮಮ್ 5 ರಿಂದ 10 ದಿನದಲ್ಲಿ ಅವರು ರಿಪ್ಲೈ ಕೊಡ್ತಾರೆ. ಇದು ಕೊಡಲೇಬೇಕು ಮತ್ತು ಮ್ಯಾಕ್ಸ್ ಟು ಮ್ಯಾಕ್ಸ್ 1 ತಿಂಗಳವರೆಗೆ ಟೈಮ್ ಇರ್ತದೆ. ಅಷ್ಟರೊಳಗಾಗಿ ಅವರು ಯಾವುದೇ ಗೌರ್ಮೆಂಟ್ ಡಾಕ್ಯುಮೆಂಟೇಷನ್ ಆಗಲಿ ಅದರ ರಿಪ್ಲೈ ಅವರು RTIನ ರಿಪ್ಲೈ ಕೊಡಲೇಬೇಕು. ಇದು ಒಂದು ರೂಲ್ ಆಗಿದೆ. ಅದರ ಸಲುವಾಗಿ ಈಗ ನಾವು ಅದನ್ನು ಅಪ್ಲೈ ಮಾಡ್ತಾ ಇದ್ದೀವಿ. ಯಾವ ರೀತಿ ಅಪ್ಲೈ ಮಾಡೋದು ಅಂಥೇಳಿ ಈಗ ವಿಡಿಯೋದಲ್ಲಿ ನೋಡೋಣ. RTI ಫೈಲ್ ಮಾಡಬೇಕಾದ್ರೆ ಮೊದಲು ನಾವು ಗೂಗಲಲ್ಲಿ ಬರ್ತೀವಿ. ನಂತರ ಇಲ್ಲಿ ನಾನು ಆಲ್ರೆಡಿ ಸರ್ಚ್ ಮಾಡಿದ್ದೀನಿ RTI ಆನ್ಲೈನ್ ಕರ್ನಾಟಕ. ನೀವು ಆನ್ಲೈನ್ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದರೆ ಎಲ್ಲಕ್ಕಿಂತ ಮೊದಲು ನಾವು ಗೂಗಲ್ದಲ್ಲಿ ಬರ್ತೀವಿ. ನಂತರ ಇಲ್ಲಿ RTI ಆನ್ಲೈನ್ ಕರ್ನಾಟಕ ಅಂಥೇಳಿ ಸರ್ಚ್ ಮಾಡಿದ ನಂತರ ಒಂದು ಮೇಲೆ ವೆಬ್ಸೈಟ್ ಬರುತ್ತೆ. ಆ ವೆಬ್ಸೈಟನ್ನು ಓಪನ್ ಮಾಡೋದು. ನಂತರ ನಿಮಗೆ ಯಾವ್ದು ಬೇಕಾದ ಲ್ಯಾಂಗ್ವೇಜನ್ನು ಚೂಸ್ ಮಾಡಿಕೊಡ್ರಿ, ಕನ್ನಡ ಅಥವಾ ಇಂಗ್ಲೀಷ್ ಆಗಿ. ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ. ಆ ಪೋರ್ಟಲಲ್ಲಿ ನೀವು ಈ ರೀತಿ ಎಲ್ಲ ಡಿಸ್ಕ್ಲೈಮರನ್ನು ಎಲ್ಲ ನೋಡ್ಬೋದು. ನಂತರ ನೀವು RTI ಫೈಲ್ ಮಾಡಬೇಕಾಗಿತ್ತು ಅಂತಂದರೆ ಇಲ್ಲಿ ಮೇಲೆ ಸಬ್ಮಿಟ್ ರಿಕ್ವೆಸ್ಟ್ ಅಂಥೇಳಿ ಬ್ಲಿಂಕ್ ಆಗ್ತಾಯಿದೆ, ಅದರ ಮೇಲೆ ಕ್ಲಿಕ್ ಮಾಡೋದು. ನಂತರ ಈ ರೀತಿಯಾಗಿ ಎಲ್ಲ ಸೂಚನೆಗಳು ಬರ್ತವೆ. ಇದರಲ್ಲಿ 19 ಇನ್ಫಾರ್ಮೇಷನ್ ಮತ್ತು 19 ಸೂಚನೆಗಳಿದಾವೆ. ಅದನ್ನೆಲ್ಲ ಕೇರ್ಫುಲ್ಲಾಗಿ ಓದ್ಕೊಳ್ರಿ. ಅದರ ನಂತರ ಲಾಸ್ಟ್ ಕೆಳಗಡೆ ದ ಅಬೋವ್ ಗೈಡ್ಲೈನ್ಸ್ ಅಂಥೇಳಿ ಆಪ್ಷನ್ ಅದ, ಅದನ್ನು ರೈಟ್ ಮಾಡಿಕೊಡ್ರಿ. ನಂತರ ಇಲ್ಲಿ ಕೆಳಗಡೆಗೆ ನಿಮ್ಮ ಇನ್ಫಾರ್ಮೇಷನನ್ನು ಕೇಳಲಾಗಿದೆ. ಅಂದರೆ ಇಮೇಲ್ ID ತುಂಬಬೇಕು, ಮೊಬೈಲ್ ನಂಬರ್, ನಂತರ ಅದಕ್ಕೆ ಒಂದು SMS ಬರ್ತದೆ. ಅದರ ನಂತರ ಅದರ OTP ಕೂಡ ನೀವು ಇದರಲ್ಲಿ ಎಂಟರ್ ಮಾಡಬೇಕಾಗ್ತದೆ. ಈ ಪ್ರೊಸೆಸನ್ನು ನಾನು ಮಾಡ್ತಾ ಇದ್ದೇನೆ. ನಂತರ ಇಲ್ಲಿ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡೋದು. ಅದರ ನಂತರ ನಿಮಗೆ ಮೊಬೈಲ್ಗೆ ಒಂದು OTP ಬರುತ್ತೆ. ಅದನ್ನು OTPಯನ್ನು ಇದರಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ನಂತರ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ತಮ್ಮ ಏನು ಇನ್ಫಾರ್ಮೇಷನ್ ಅದಲ್ಲ ಎಲ್ಲವನ್ನು ತುಂಬಬೇಕು. ಇದರಲ್ಲಿ ಏನು ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಕೇಳಿದಾರಲ್ಲ, ಇವೆಲ್ಲ ಪರ್ಸ್ನಲ್ ಡೀಟೇಲ್ಸ್ಗಳನ್ನು ಫಿಲ್ ಮಾಡಿರಿ. ಈ ರೀತಿ ಕರ್ನಾಟಕ ಸ್ಟೇಟ್ ಹೈಯರ್ ಎಜುಕೇಷನ್ ಕೌನ್ಸಿಲನ್ನು ಸೆಲೆಕ್ಟ್ ಮಾಡಿದ ನಂತರ ಕೆಳಗಡೆ ಏನು ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಕೇಳಿದಾರಿರ್ತಾರಲ್ಲ, ಅವೆಲ್ಲ ಪರ್ಸ್ನಲ್ ಡೀಟೇಲ್ಸ್ಗಳನ್ನ ಫಿಲ್ ಮಾಡಬೇಕಾಗತ್ತೆ. ಇದರಲ್ಲಿ ನಾವು 3000 ವರ್ಡ್ಸ್ಗಳಲ್ಲಿ ಅಪ್ಲಿಕೇಶನನ್ನು ಏನದ ಬರಿಬೇಕಾಗಿರ್ತದೆ. ಅದರ ನಂತರ ಒಂದು ವೇಳೆ ಯಾವುದಾದ್ರೂ ಫೈಲ್ ಇತ್ತಂತಂದರೆ ಅದು ಅಪ್ ಟು 5 MB ವರೆಗೆ ಅದನ್ನು ಫೈಲ್ ಕೂಡ ಇದರಲ್ಲಿ ನಾವು ಅಟ್ಯಾಚ್ ಮಾಡಬೇಕು. ನಂತರ ಇದರಲ್ಲಿ ಕ್ಯಾಪ್ಷನ್ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದ ನಂತರ ಇದು ಸಬ್ಮಿಟ್ ಆಗುತ್ತೆ. ಅದರ ನಂತರ ಇದಕ್ಕೆ 10 ರೂಪಾಯಿ ಏನಿರ್ತದೆ ಚಾರ್ಜಸ್ ಇರ್ತದೆ, ಅದನ್ನು ನಾವು ಆನ್ಲೈನ್ ಪೇ ಮಾಡಬೇಕಾಗಿರ್ತದೆ. ಇದಕ್ಕೆ ಬೇಕಾಗಿರುವಂಥ ಏನು ಕ್ವಶನ್ಸ್ಗಳದಾವಲ್ಲ, ಇದರಲ್ಲಿ ನಾವು ಡೈರೆಕ್ಟ್ ಕ್ವಶನನ್ನು ಕೇಳಬೇಕು. ಇದರಲ್ಲಿ ನಮಗೆ KEಗೆ ಕೇಳಬೇಕಾಗಿರುವಂಥ ಕ್ವಶನ್ಗಳನ್ನು ನಾನು ಆಲ್ರೆಡಿ ಈ ರೀತಿ ಬರೆದಿಟ್ಟಿದ್ದೀನಿ. ಇದನ್ನು ಡೈರೆಕ್ಟ್ ನಾನು ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ.
ಈ ರೀತಿ ಏನು ಕ್ವಶನ್ಸ್ಗಳಿದಾವಲ್ಲ ಎಲ್ಲದನ್ನು ಇದರಲ್ಲಿ ನಾನು ಫಿಲ್ ಮಾಡಿದ್ದೀನಿ. ಇದರಲ್ಲಿ ನಾನು 2023ರ ಕಟ್ ಆಫ ಮತ್ತು 2024ರ ಕಟ್ ಆಫ ಕಾಲೇಜ್ ವೈಸ ಮತ್ತು ಕ್ಯಾಟಗರಿ ವೈಸ ಡೀಟೇಲಾಗಿ ಕೇಳಿದ್ದೀನಿ. ಮತ್ತು ಇನ್ನೂವರೆಗೆ ಈ ಕಟ್ ಆಫನ್ನು ಈ ಡೀಟೇಲ್ಸನ್ನು KEAದವರು ಪೋರ್ಟಲ್ದಲ್ಲಿ ಏಕೆ ಇನ್ನೂ ಅಪ್ಲೋಡ್ ಮಾಡಿಲ್ಲ ಅಂಥೇಳಿ ಕೂಡ ಕ್ವಶನನ್ನು ಕೂಡ ಕೇಳಿದ್ದೀನಿ. ನಂತರ ಡೈರೆಕ್ಟಿನ ಕ್ಯಾಪ್ಚಾ ಎಂಟರ್ ಮಾಡಬೇಕು. ನಂತರ ಕೆಳಗಡೆ ಸಬ್ಮಿಟ್ ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಡೀಟೇಲ್ಸ್ ಬರ್ತದೆ. ಇದರಲ್ಲಿ ನಾವು ಕರ್ನಾಟಕ ಸ್ಟೇಟ್ ಹೈಯರ್ ಎಜುಕೇಷನ್ ಕೌನ್ಸಿಲನ್ನು ಸೆಲೆಕ್ಟ್ ಮಾಡಿದ್ದೀವಿ ಅಂತ ಹೇಳಿ ಬರೆದಿದ್ದಾರೆ. ಮತ್ತು ನಾವು ಯಾವ ನೋಡಲ್ ಆಫೀಸರ್ಗೆ ಸೆಲೆಕ್ಟ್ ಮಾಡಿದ್ದೀವಿ ಅಲ್ಲಿ ಹೋಗುತ್ತೆ. ಒಂದು ವೇಳೆ ನಾವು ಯಾವುದಾದ್ರೂ ಕ್ವಶನ್ ಏನು ಕೇಳಿದ್ದೀವಿ ಅದರ ರಿಲೇಟೆಡ್ ಇರಲಿಲ್ಲ ಅಂತಂದರೆ ಅವರು ಯಾವ ರಿಲೇಟೆಡ್ ನೋಡಲ್ ಆಫೀಸರ್ ಇದ್ದಾರೆ ಅವರಿಗೆ ಕಳಿಸ್ತಾರೆ. ಒಂದು ವೇಳೆ ಅದು ಅಲ್ಲಿ ಅವೈಲೇಬಲ್ ಇರಲಿಲ್ಲ ಅಂತಂತಂದರೆ ಇದರದ್ದು ಏನು ನಾವು ಅಮೌಂಟ್ ಪೇ ಮಾಡಿರ್ತೀವಲ್ಲ ಅದು ಏನೂ ರಿಫಂಡ್ ಆಗಲ್ಲ ಅಂಥೇಳಿ ಇದರಲ್ಲಿ ಬರೆದಿದ್ದಾರೆ. ಈ ರೀತಿ ಇದರಲ್ಲಿ RTI ಆನ್ಲೈನ್ ಪೇಮೆಂಟ್ ಅಂತೇಳಿ ಆಪ್ಷನ್ ಬರುತ್ತೆ. ಇದರಲ್ಲಿ ನಾವು RTI ಸಲುವಾಗಿ 10 ರೂಪಾಯಿ ಪೇ ಮಾಡಬೇಕಾಗಿರ್ತದೆ. ಈಗ ನಾವು ಪೇಮೆಂಟ್ ಕೂಡ ಮಾಡಿ ಆಗಿದೆ, RTI ಫೈಲ್ ಮಾಡಿ ಆಗಿದೆ. ಇನ್ನು ನಾವು ವೇಟ್ ಮಾಡೋಣ ಎಲ್ಲಿವರೆಗೆ ಅವರು ರಿಪ್ಲೈ ಕೊಡ್ತಾರೆ, ಎಷ್ಟು ದಿನದಲ್ಲಿ ರಿಪ್ಲೈ ಬರುತ್ತೆ ನೋಡೋಣ. ಮತ್ತು ರಿಪ್ಲೈ ಬಂದ ನಂತರ ನಾನು ಅದರಲ್ಲಿ ಮೆನ್ಷನ್ ಮಾಡಿದ್ದೀನಲ್ಲ 2023ರ ಕಟ್ ಆಫು ಮತ್ತು 2024ರ ಕಟ್ ಆಫು ಮತ್ತು ಪೂರ್ತಿ ಕಾಲೇಜಸ್ ಸೀಟ್ಗಳ ಸಂಖ್ಯೆ ಎಷ್ಟಿತ್ತು ಎಲ್ಲವನ್ನು ನಾನು ಅದರಲ್ಲಿ ಮೆನ್ಷನ್ ಮಾಡಿದ್ದೀನಿ. ಎಷ್ಟು ಬೇಗನೆ ರಿಪ್ಲೈ ಬರುತ್ತೆ ಅಷ್ಟು ಬೇಗನೆ ನಾನು ವಿಡಿಯೋನ ಮಾಡಿ ಮತ್ತು ಯೂಟ್ಯೂಬಲ್ಲಿ ಅಪ್ಲೋಡ್ ಕೂಡ ಮಾಡ್ತೀನಿ. 2023ರ ಡಾಟಾವನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಮತ್ತು 24ರ ಡಾಟಾವನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ನೀವು ಕಂಪೇರ್ ಮಾಡಿ ನೋಡ್ಬೋದು. 2023-24 ಕಂಪೇರ್ ಮಾಡಿ ನೋಡಿದಾಗ ಒಂದು ಅಂದಾಜು ನಿಮಗೆ ಗೊತ್ತಾಗುತ್ತೆ. ಅದರ ಸಲುವಾಗಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಮತ್ತು ಇನ್ನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಇದಾದ ನಂತರ ಮುಂದಿನ ಏನು ವಿಡಿಯೋ ಬರೋದಲ್ಲ, ಅದು 2022ರ ಡಾಟಾವನ್ನು KCET ಕೌನ್ಸಿಲಿಂಗ್ನ ಸೆಕೆಂಡ್ ರೌಂಡ್ನ ಏನು ಕಟ್ ಆಫ್ ಇದೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಇನ್ಫಾರ್ಮೇಟಿವ್ ಆಗುತ್ತೆ ಮತ್ತು ಹೆಲ್ಪ್ಫುಲ್ ಕೂಡ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮತ್ತೆ ಬೇಕಿಟ್ಟೆ ಹೋಗೋಣ ಮುಂದಿನ ವಿಡಿಯೋದಲ್ಲಿ. ತುಂಬ ಧನ್ಯವಾದಗಳು. ಜೈ ಹಿಂದ್.